ಹಲೋ ನಮಸ್ಕಾರ ವೀಕ್ಷಕರೇ, N9 ಪ್ರಾಪರ್ಟಿಗೆ ಸ್ವಾಗತ. ಈ ಪ್ರಾಪರ್ಟಿ ಲೊಕೇಟ್ ಆಗಿರೋದು JP ನಗರ 9th ಫೇಸ್ 4th ಬ್ಲಾಕ್ ಅಲ್ಲಿ ಲೊಕೇಟ್ ಆಗಿದೆ. ರೆಂಟಲ್ ಇನ್ಕಮ್ ಪ್ರಾಪರ್ಟಿ ಬರುತ್ತೆ. ಇದು ನಿಮಗೆ 2 ಬೆಡ್ರೂಮ್ 3 ಹೌಸ್ ಇದೆ. ಆಸ್ ಪರ್ ಪ್ಲಾನ್ ಪ್ರಕಾರ 3 ಕಿಚನ್ ಇದೆ. ಆಸ್ ಪರ್ ಪ್ಲಾನ್ ಪ್ರಕಾರ 3 ಫ್ಲೋರ್ ಕಟ್ಟಿದ್ದಾರೆ. 2 ಬೆಡ್ರೂಮ್ ರೆಂಟಲ್ ಇನ್ಕಮ್ ಬರುತ್ತೆ. ಗ್ರೌಂಡ್ ಫ್ಲೋರ್ ಪೂರ್ತಿ ಪಾರ್ಕಿಂಗ್ ಬರುತ್ತೆ. ಇದು ನಾರ್ತ್ ಸೈಟ್ ಬರುತ್ತೆ. ಸೈಟ್ ಫೇಸಿಂಗ್ ನಾರ್ತ್ ಬರುತ್ತೆ. ಇದು 30 ರೋಡ್ಗೆ 30 ಬರುತ್ತೆ. ಒಳಗಡೆ 44 ಬರುತ್ತೆ ಮೆಜರ್ಮೆಂಟ್. ನಿಮಗೆ ರೋಡ್ ವಿಡ್ತ್ ಬಂದು 30 ಫೀಟ್ ರೋಡ್ ಬರುತ್ತೆ. ಈ ಪ್ರಾಪರ್ಟಿ ಲೊಕೇಟ್ ಆಗಿರೋದು ಟಾಪ್ ಲೊಕೇಶನ್ ಅಲ್ಲಿ ಈ ಪ್ರಾಪರ್ಟಿ ಲೊಕೇಟ್ ಆಗಿದೆ. ನಿಮಗೆ ಹೀಗೆ ಬಂದ್ರೆ ಇಲ್ಲಿ ಬನ್ನಿ, ಇಲ್ಲಿ ಬಂದ್ರೆ ನಿಮಗೆ ಇದು 80 ಫೀಟ್ ರೋಡ್ ಬರುತ್ತೆ. ವಾಕಬಲ್ ಡಿಸ್ಟೆನ್ಸ್ 80 ಫೀಟ್ ರೋಡ್ ಕನೆಕ್ಟಿವಿಟಿ ಇದೆ. ಈ ರೋಡು ಇಲ್ಲಿ ಗಾಡಿಗಳು ಓಡಾಡ್ತಾ ಇದೆಯಲ್ಲ, ಇದು 80 ಫೀಟ್ ರೋಡ್ ಬರುತ್ತೆ. ನಿಮಗೆ ಈ ರೈಟ್ ತಗೊಂಡ್ರೆ ಅಂಜನಾಪುರ ಕಡೆಗೆ ಹೋಗುತ್ತೆ. ನೋಡಿ ಇಲ್ಲಿ ಬಸ್ ಬರ್ತಾ ಇದೆ, ಗಾಡಿಗಳು ಬರ್ತಾ ಇದೆಯಲ್ಲ, ಈ ರೈಟ್ ತಗೊಂಡ್ರೆ ಅಂಜನಾಪುರ ಕಡೆ ಹೋಗುತ್ತೆ. ಲೆಫ್ಟ್ ತಗೊಂಡ್ರೆ ನಿಮಗೆ ಓಣಕುಂಟೆ ಕ್ರಾಸು ಕನಕಪುರ ಮೇನ್ ರೋಡ್ಗೆ ಕನೆಕ್ಟಿವಿಟಿ ಇದೆ. ರೈಟ್ ತಗೊಂಡ್ರೆ JP ನಗರ 9th ಫೇಸ್ ಕಡೆ JP ನಗರ ಕಡೆ ಹೋಗ್ತೀರಾ. ಹೀಗೆ ಲೆಫ್ಟ್ ತಗೊಂಡ್ರೆ ಹೋದ್ರೆ ನಿಮಗೆ ಕನಕಪುರ ರೋಡು, ವಾಜರಳ್ಳಿ ಮೆಟ್ರೋ ಸ್ಟೇಷನ್ ನಿಮಗೆ 1.5 ಕಿಲೋಮೀಟರ್ ಆಗುತ್ತೆ. ಕನಕಪುರ ರೋಡು A2B ಹೋಟೆಲ್ ಸರ್ಕಲ್ ಕೃಷ್ಣ ಹೋಟೆಲ್ ನಿಮ್ಗೆ ಇಲ್ಲಿಂದ ಕರೆಕ್ಟಾಗಿ 1 ಕಿಲೋಮೀಟರ್ ಆಗುತ್ತೆ. ಈ ಪ್ರಾಪರ್ಟಿ ನೋಡಿ, ಈ ಪ್ರಾಪರ್ಟಿ ಓನರ್ ಬಂದು ಇವರು ಆರ್ಕಿಟೆಕ್ಟ್ ಇವರು, ಪ್ಲಸ್ ವಿತ್ ಕನ್ಸ್ಟ್ರಕ್ಷನ್ ಅವರೇ ಮಾಡಿದ್ದಾರೆ. ಕ್ವಾಲಿಟಿ ಮೆಟೀರಿಯಲ್ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಈಚ್ ಫ್ಲೋರ್ಗೆ 2 ಬೆಡ್ರೂಮ್ ಒಂದೊಂದು ಮನೆ ಮಾಡಿದ್ದಾರೆ. ಒಂದು ಅಟ್ಯಾಚ್ ಒಂದು ಕಾಮನ್ ಇದೆ. ಆಸ್ ಪರ್ ಪ್ಲಾನ್ ಪ್ರಕಾರ 3 ಕಿಚನ್ ಇದೆ. ಆಸ್ ಪರ್ ಪ್ಲಾನ್ ಪ್ರಕಾರ 3 ಕಿಚನ್ ಮಾಡಿ 3 ಫ್ಲೋರ್ ಕಟ್ಟಿದ್ದಾರೆ. ಡಿವಿಯೇಷನ್ ಬರಲ್ಲ. ಇದು ಸೆಟ್ ಬ್ಯಾಕ್ ನೋಡಿ, ನಿಮಗೆ ಇದು ಈ ಕಡೆ ಒಂದು 3 ಫೀಟ್ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ, 2.5 ಫೀಟ್ ಬಿಟ್ಟಿದ್ದಾರೆ. ಈ ಕಡೆ ನೋಡಿ, ಇದು ನಾರ್ತ್ ಸೈಡ್, ಇದು ಈ ಕಡೆ 3 ಫೀಟ್ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಈ ಕಡೆ 3 ಫೀಟ್ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಹೀಗೆ ಬನ್ನಿ, ಹೀಗೆ ಬಂದ್ರೆ ನಿಮಗೆ ಇದು ಎಲಿವೇಶನ್ ಒಳ್ಳೆ ಲೈಟ್ಸ್ ಕೊಟ್ಟು ಅದೆಲ್ಲ ನಿಮಗೆ ನೋಡಿ, ಇದೆಲ್ಲ ಫ್ರಂಟ್ ವಾಸ್ತು ಪ್ರಕಾರ ದೇವ್ ಮೂಲೆಯಲ್ಲಿ ಮೇನ್ ಡೋರ್ಸ್ ಇಟ್ಟಿದ್ದಾರೆ. LED ಲೈಟ್ಸ್ ಕೊಟ್ಟಿದ್ದಾರೆ. ಇದು ಲೇಸರ್ ಕಟ್ಟಿಂಗು, CMC ಕಟ್ಟಿಂಗ್ ಅಲ್ಲಿ ಡಿಸೈನ್ ಶೀಟ್ ಹಾಕಿದ್ದಾರೆ. ಒಳ್ಳೆ ಪೇಂಟ್ ಮಾಡಿಸಿದ್ದಾರೆ. ಫ್ರಂಟ್ ಎಲಿವೇಶನ್ ಚೆನ್ನಾಗಿ ಕಾಣಿಸ್ಲಿ ಅಂದ್ಬಿಟ್ಟು ಲೈಟ್ ಕೊಡಿಸಿ ಒಳ್ಳೆ ಡಿಸೈನ್ ಮಾಡಿಸಿದ್ದಾರೆ. ಹೀಗೆ ಬಂದ್ರೆ ನಿಮಗೆ ಇದು ಕಾರ್ ಎಂಟ್ರಿ ಬರುತ್ತೆ. ಇದು ಕಾರ್ ಗೇಟ್ ಬರುತ್ತೆ, ಕಾರ್ ಎಂಟ್ರಿ ಬರುತ್ತೆ. ಇದಕ್ಕೆ MS ಅಲ್ಲಿ ಗೇಟ್ ಮಾಡಿಸಿದ್ದಾರೆ. ಪೆಂಡಮೆಂಟ್ ಶೀಟ್ ಹಾಕಿ ಡಿಸೈನ್ ಚೆನ್ನಾಗಿ ಕಾಣಿಸ್ಲಿ ಅಂದ್ಬಿಟ್ಟು ಮಾಡಿಸಿದ್ದಾರೆ. ಇದು ನಿಮಗೆ ಹೀಗೆ ಬನ್ನಿ, ಹೀಗೆ ಬಂದ್ರೆ ಇದು ಎಂಟ್ರಿ ಬಂದು ದೇವಮೂಲೆ ಬರುತ್ತೆ. ಈ ಮೂಲೆ ಬಂದು ನಾರ್ತ್ ಈಸ್ಟ್ ಕಾರ್ನರ್ ಬರುತ್ತೆ. ಇದು ದೇವಮೂಲೆ ಎಂಟ್ರಿ ಬರುತ್ತೆ. ಆಸ್ ಪರ್ ಇದ್ರ ಪ್ರಕಾರ ನಿಮಗೆ ಎಂಟ್ರಿ ದೇವಮೂಲೆ ಮಾಡಿದ್ದಾರೆ. ಹೀಗೆ ಬನ್ನಿ, ಹೀಗೆ ಬಂದ್ರೆ ನಿಮಗೆ ನೋಡಿ ಪೂರ್ತಿ ಕಾರ್ ಪಾರ್ಕಿಂಗ್ ಬರುತ್ತೆ. ಒಂದು 3 ಕಾರ್ ಆರಾಮಾಗಿ 3 ಕಾರ್ ನಿಲ್ಲಿಸ್ಬೋದು. ಇಲ್ಲಿ 3 ಕಾರ್ ನಿಲ್ಲಿಸ್ಬೋದು. 2 ವೀಲರ್ಗೆ ನೋಡಿ ಒಂದು 6-7 2 ವೀಲರ್ ನಿಲ್ಲಿಸ್ಬೋದು. ಇಲ್ಲಿ ಇದಕ್ಕೆ 2 ವೀಲರ್ ಪಾರ್ಕಿಂಗ್ಗೆ ಸ್ಪೇಸ್ ಕೊಟ್ಟಿದ್ದಾರೆ. ಸರ್ವೆಂಟ್ಗೆ ಅಂದ್ಬಿಟ್ಟು ಒಂದು ರೂಮ್ ಮಾಡಿದ್ದಾರೆ. ಸರ್ವೆಂಟ್ ಇಲ್ಲ ಅಂದ್ರೆ ಸೆಕ್ಯೂರಿಟಿಗೆ ಇಲ್ಲ ಸರ್ವೆಂಟ್ ಆರ್ ಇಟ್ಕೋಬಹುದು. ಸೆಕ್ಯೂರಿಟಿಗೆ ಒಂದು ರೂಮ್ ಮಾಡಿದ್ದಾರೆ. ಒಂದು ಬಾತ್ರೂಮ್ ಇದೆ, ವಾಶ್ರೂಮ್ ಇದೆ. ಹೀಗೆ ಬನ್ನಿ, ಹೀಗೆ ಬಂದ್ರೆ ನಿಮ್ಗೆ ನೋಡಿ ಇದೆಲ್ಲ ಫ್ಲೋರಿಂಗ್ ಬಂದು ಆಂಟಿ ಸ್ಕಿಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗ್ ಆಂಟಿ ಸ್ಕಿಡ್ ಬರುತ್ತಿದ್ದು ನೋಡಿ. ಒಳ್ಳೆ ಪಿಲ್ಲರ್ ಹೆವಿ ಸೈಜು ಸುತ್ತ ಪಿಲ್ಲರ್ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ನೋಡಿ ಥಿಕ್ನೆಸ್ ನೋಡಿ 3 ಅಡಿ ಬರುತ್ತಿದ್ದು, 3 ಅಡಿ ಬರುತ್ತೆ. ಕ್ವಾಲಿಟಿ ಮೆಟೀರಿಯಲ್ ಹಾಕಿ ಕನ್ಸ್ಟ್ರಕ್ಷನ್ ಮಾಡಿರೋದು ಇವರು. ಇವರೇ ಇಂಜಿನಿಯರ್ ಇರೋದ್ರಿಂದ, ಇವರೇ ಆರ್ಕಿಟೆಕ್ಟ್ ಆಗಿರೋದ್ರಿಂದ ಕ್ವಾಲಿಟಿ ಮೆಟೀರಿಯಲ್ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ನಿಮಗೆ ನೋಡಿ ಸುತ್ತ ಗ್ರಿಲ್ MS ಅಲ್ಲಿ ಗ್ರಿಲ್ ಮಾಡಿಸಿದ್ದಾರೆ ಸುತ್ತ, ಸೇಫ್ಟಿ ಪರ್ಪಸ್ಗೆ. ಬಿಲ್ಡಿಂಗ್ ಪೂರ್ತಿ ಸೇಫ್ಟಿ ಆಗಿದೆ, ಸೆಕ್ಯೂರ್ ಆಗಿದೆ. ನಿಮಗೆ ನೋಡಿ ಇಲ್ಲಿ ಬನ್ನಿ, ಹೀಗೆ ಬನ್ನಿ, ಹೀಗೆ ಬಂದ್ರೆ ನಿಮ್ಗೆ ಇಲ್ಲಿ ಬೋರ್ ಇದೆ, ಓನ್ ಬೋರ್ ಇದೆ, ಸಂಪ್ ಇದೆ. ಸಂಪ್ಗೆ ದೇವಮೂಲೆ, ಇದು ದೇವಮೂಲೆ ಇರೋದ್ರಿಂದ ಸಂಪ್ ಮಾಡಿದ್ದಾರೆ, ಬೋರ್ ಹಾಕಿದ್ದಾರೆ ಇಲ್ಲಿ. ಆಮೇಲೆ ರೈನ್ ವಾಟರ್ ಸ್ಟೋರೇಜ್ ಮಾಡಿದ್ದಾರೆ. ಮೇಲ್ಗಡೆ ಇಂದ ಬರುತ್ತಲ್ಲ ಲೈನ್, ರೈನ್ ವಾಟರ್ ಸ್ಟೋರೇಜ್ ಇದೆ ಇಲ್ಲಿ. ಹೀಗೆ ಬಂದ್ರೆ ನಿಮ್ಗೆ ಇಲ್ಲಿ ನೋಡಿ ಆಲ್ರೆಡಿ ಕಾವೇರಿ ಮೀಟರ್ ಫಿಕ್ಸ್ ಆಗಿದೆ.
ಕಾವೇರಿ ಮೀಟರ್ ಫಿಕ್ಸ್ ಆಗಿದೆ. ಹೀಗೆ ಬನ್ನಿ, ಇಲ್ಲಿ ನೋಡಿ ಕಾವೇರಿ ಮೀಟ್ರು ಆಲ್ರೆಡಿ ಫಿಕ್ಸ್ ಆಗಿದೆ. ಹೀಗೆ ಬಂದ್ರೆ ನಿಮಗೆ ನೋಡಿ ಇಲ್ಲಿ ಕಾರ್ ವಾಷಿಂಗ್ಗೆ ಟ್ಯಾಪ್ ಹಾಕಿದ್ದಾರೆ. ಕಾರ್ಗಳಿಗೆ ವಾಷಿಂಗ್ಗೆ ಟ್ಯಾಪ್ ಹಾಕಿದ್ದಾರೆ, ಕಾರ್ ವಾಷಿಂಗ್ಗೆ. ಹೀಗೆ ಬನ್ನಿ, ಹೀಗೆ ಬಂದ್ರೆ ನಿಮಗೆ ಈಚ್ ಫ್ಲೋರ್ಗೆ ಎರಡೆರಡು ಸಿಲಿಂಡ್ರು, ಈಚ್ ಫ್ಲೋರ್ಗೆ ಎರಡೆರಡು, ಕೆಳಗಡೆ ಸೇರಿಸಿ 2 ಸಿಲಿಂಡರ್ ಇಡಕ್ಕೆ ಸೇಫ್ಟಿಗೆ ಗ್ರಿಲ್ ಮಾಡಿಸಿದ್ದಾರೆ. ಇಲ್ಲಿ ಗ್ರಾನೈಟ್ ಸ್ಲ್ಯಾಬ್ ಬರುತ್ತೆ, ಹಾಕಿಲ್ಲ ಹಾಕೊಡ್ತಾರೆ. ಈಚ್ ಫ್ಲೋರ್ಗೆ 2 ಸಿಲಿಂಡರ್ ಇಟ್ಕೋಬಹುದು. ಅದಕ್ಕೆ ಗ್ಯಾಸ್ ಲೈನ್ ಇದೆ, ಸೇಫ್ಟಿಗೆ ಗ್ರಿಲ್ ಮಾಡಿಸಿದ್ದಾರೆ. ಇಲ್ಲಿ ಗ್ರಿಲ್ ಬರುತ್ತೆ, ಇಲ್ಲಿ ಇಟ್ಕೋಬಹುದು. ಇಲ್ಲಿ ಬಂದು ನಿಮಗೆ ಎಲೆಕ್ಟ್ರಿಸಿಟಿ ಅರ್ತ್ ಗ್ರೌಂಡಿಂಗ್ ಮಾಡಿಸಿದ್ದಾರೆ. ಈ ತರ ಯಾರು ಮಾಡಿಸಲ್ಲ, ಇದೆಲ್ಲ ಆರ್ಕಿಟೆಕ್ಟ್ಗಳೇ ಮಾಡಿಸೋದು. ಗ್ರೌಂಡಿಂಗ್ ಈ ಲೈನ್ ಎಲ್ಲ ಇದೆಯಲ್ಲ, ಇದೆಲ್ಲ ಅರ್ತ್ ಗ್ರೌಂಡಿಂಗ್ ಮಾಡಿಸಿದ್ದಾರೆ. ಎಲೆಕ್ಟ್ರಿಸಿಟಿ ಶಾಕ್ ಹೊಡಿದೇ ಇರಲಿ, ಸೇಫ್ಟಿ ಪರ್ಪಸ್ಗೆ 6 ಗ್ರೌಂಡಿಂಗ್ ಮಾಡಿಸಿದ್ದಾರೆ. ಈ ತರ ಯಾರು ಮಾಡಿಸಲ್ಲ. ಇವ್ರು ನೀಟಾಗಿ ಇವ್ರು ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಹೀಗೆ ಬಂದ್ರೆ ನಿಮ್ಗೆ ಯು ವಿ ಚಾರ್ಜಿಂಗ್, ಎಲೆಕ್ಟ್ರಿಕ್ ಗಾಡಿಗಳು ತಗೊಂಡ್ರೆ ಯು ವಿ ಚಾರ್ಜಿಂಗ್ ಪಾಯಿಂಟ್ಸ್ಗಳು ಮಾಡಿದ್ದಾರೆ. ಸುತ್ತ ಎಲೆಕ್ಟ್ರಿಕ್ ಪಾಯಿಂಟ್ಗಳಿದೆ. ಯು ವಿ ಚಾರ್ಜಿಂಗ್ ಅಲ್ಲಿದೆ, ಇಲ್ಲಿದೆ, ಇಲ್ಲಿದೆ, ಇಲ್ಲಿದೆ. ಹೀಗೆ ಬಂದ್ರೆ ನಿಮ್ಗೆ CC ಕ್ಯಾಮ್ರಾಗಳು ಹಾಕಿದ್ದಾರೆ. ಬಿಲ್ಡಿಂಗ್ ಫ್ರಂಟು ಇದೆ, ಇಲ್ಲೂ CC ಕ್ಯಾಮ್ರಾಗಳಿದೆ. CC ಕ್ಯಾಮ್ರಾ ಹಾಕಿದ್ದಾರೆ. ಇದು ಪಾರ್ಕಿಂಗ್ ಸ್ಪೇಸ್ ಬರುತ್ತೆ. ಹೀಗೆ ಬಂದ್ರೆ ನಿಮ್ಗೆ ಇಲ್ಲಿ ಈಚ್ ಫ್ಲೋರ್ಗೆ ಒಂದೊಂದು, ಇದು ಪ್ಯಾನಲ್ ಬೋರ್ಡ್ ಬರುತ್ತೆ, ಎಲೆಕ್ಟ್ರಿಸಿಟಿ ಪ್ಯಾನಲ್ ಬೋರ್ಡು. ಈಚ್ ಫ್ಲೋರ್ಗೆ 1 ಮೀಟರ್ ಇದೆ. ಆಮೇಲೆ ಲಿಫ್ಟ್ಗೆ, ಪಾರ್ಕಿಂಗ್ ಏರಿಯಾಗೆ 1 ಮೀಟರ್ ಇದೆ. ಟೋಟಲ್ 4 ಮೀಟರ್ ಇದೆ. ಆಮೇಲೆ ಬೋರ್ದು ಸ್ಟಾರ್ಟರ್ ಪಾಯಿಂಟ್ ಎಲ್ಲ ಇಲ್ಲೇ ಇದೆ. ಸೀಲಿಂಗ್ ಬಂದು LED ಲೈಟ್ಸ್ ಹಾಕಿದ್ದಾರೆ. ಹೀಗೆ ಬನ್ನಿ, ಸುತ್ತ LED ಲೈಟ್ಸ್ ಹಾಕಿದ್ದಾರೆ. ನಿಮ್ಗೆ ಈ ಕಡೆನೂ ಸೆಟ್ ಬ್ಯಾಕ್ ಇದೆ, 2.5 ಫೀಟ್ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಸುತ್ತ ಸೇಫ್ಟಿಗೆ ಗ್ರಿಲ್ ಹಾಕಿದ್ದಾರೆ. ಸುತ್ತ ಗ್ರಿಲ್ ಬರುತ್ತೆ ನಿಮ್ಗೆ ಎಲ್ಲ ನೋಡಿ. ಸೇಫ್ಟಿ ಪರ್ಪಸ್ಗೆ ಫುಲ್ ಗ್ರಿಲ್ ಹಾಕಿದ್ದಾರೆ. ಹೀಗೆ ಬನ್ನಿ, ಹೀಗೆ ಬಂದ್ರೆ ನಿಮ್ಗೆ ಇದು ಫಸ್ಟ್ ಫ್ಲೋರ್ ಎಂಟ್ರಿ ಬರುತ್ತೆ. ಏನ್ ಮಾಡಿದ್ದಾರೆ ಅಂದ್ರೆ ಇದು ಸೆಕ್ಯೂರ್ ಗೇಟ್ ಬರುತ್ತೆ, ಪಾರ್ಕಿಂಗ್ ಬರುತ್ತೆ. ಪಾರ್ಕಿಂಗ್ ಎಂಟ್ರಿ ಆದ ತಕ್ಷಣ ನಿಮ್ಗೆ ಇಲ್ಲೊಂದು ಡೋರ್ ಇಟ್ಟಿದ್ದಾರೆ. ಲಿಫ್ಟ್ ಬರೋಕ್ಕೆ ಇಲ್ಲೊಂದು ಡೋರ್ ಇಟ್ಟಿದ್ದಾರೆ. ಇದು ಟೀಕುಡ್ ವಾಸ್ಕಲ್ ಬರುತ್ತೆ. ಒಳ್ಳೆ ಡೋರ್ ಹಾಕಿದ್ದಾರೆ ನೋಡಿ, ಇದು ಒಳ್ಳೆ ಥಿಕ್ನೆಸ್ ಡೋರ್ ಹಾಕಿದ್ದಾರೆ. ಸೇಫ್ಟಿಗೆ ಒಳಗಡೆ ಯಾರು ಬರ್ದೇ ಇರಲಿ. ಇದು ಲಾಕ್ ಮಾಡ್ಕೊಂಡ್ರೆ ಮೇಲ್ಗಡೆ ಯಾರು ಬರೋಕ್ಕಾಗಲ್ಲ. ಪಾರ್ಕಿಂಗ್ ಇದು. ಅಲ್ಲೊಂದು ಸೆಕ್ಯೂರಿಟಿ ಗೇಟ್ ಇದೆ, ಇಲ್ಲೊಂದಿದೆ. ಹೀಗೆ ಬನ್ನಿ, ಎಂಟ್ರಿ ಬನ್ನಿ. ಹೀಗೆ ಬಂದ್ರೆ ನಿಮ್ಗೆ ಇಲ್ಲಿ ಲಿಫ್ಟ್ ಪ್ರೊವಿಷನ್ ಮಾಡಿದ್ದಾರೆ. ಈಚ್ ಫ್ಲೋರ್, ಯಾವ ಫ್ಲೋರ್ 3 ಫ್ಲೋರ್ಗೂ ಇಲ್ಲಿಂದ ಲಿಫ್ಟ್ ಆಕ್ಸಿಸ್ ಇದೆ, ಪಾರ್ಕಿಂಗ್ ಇಂದ ಲಿಫ್ಟ್ ಆಕ್ಸಿಸ್ ಇದೆ. ಇದಕ್ಕೆ ಗ್ರೇನೈಟ್ 40 mm ಗ್ರೇನೈಟ್ ಸ್ಲೈಡಿಂಗ್ ಮಾಡಿದ್ದಾರೆ, ಡಿಸೈನ್ ಮಾಡಿಸಿದ್ದಾರೆ ನೋಡಿ. ಸುತ್ತ ಗ್ರೇನೈಟ್ ಒಳ್ಳೆ ಲಿಫ್ಟ್ ಹಾಕಿದ್ದಾರೆ. ವೆಂಟಿಲೇಷನ್ ಪರ್ಪಸ್ಗೆ UPVC ಡೋರು, UPVC ಸೌಂಡ್ ಪ್ರೂಫ್ ಬರುತ್ತಿದ್ದು UPVC ಡೋರ್ ಹಾಕಿದ್ದಾರೆ. ಏನಾದ್ರು ಮನೇಲಿ ಎಕ್ಸ್ಟ್ರಾ ಸಾಮಾನುಗಳಿದ್ರೆ ಸ್ಟೋರೇಜ್ಗೆ ಒಂದು ಚಿಕ್ಕದಾಗಿ ಒಂದು ರೂಮ್ ಮಾಡಿದ್ದಾರೆ. ಇಲ್ಲಿ ರೂಮ್ ಬರುತ್ತೆ, ಚಿಕ್ಕದಾಗಿ ಒಂದು ಸ್ಟೋರೇಜ್ ಮಾಡ್ಕೋಬಹುದು. ಹೀಗೆ ಬನ್ನಿ, ಹೀಗೆ ಬಂದ್ರೆ ನಿಮ್ಗೆ ಇದು 3 ಫೀಟ್ ಬರುತ್ತೆ. ಸ್ಟೇರ್ ಕೇಸ್ ನಿಮ್ಗೆ 3 ಫೀಟ್ ಬರುತ್ತೆ. ಫಸ್ಟ್ ಫ್ಲೋರ್ ಹೋಗೋಣ. ಇದು SS ರೈಲಿಂಗ್ಸ್. ಫ್ಲೋರಿಂಗ್ ಬಂದು ಗ್ರೇನೈಟ್ ಯೂಸ್ ಮಾಡಿದ್ದಾರೆ. ಆಂಟಿ ಸ್ಕಿಡ್ ಬರುತ್ತೆ. ಇದು ಆಂಟಿ ಸ್ಕಿಡ್ ಟೈಲ್ಸ್ ಗ್ರೇನೈಟ್ ಯೂಸ್ ಮಾಡಿದ್ದಾರೆ. ಹೀಗೆ ಬನ್ನಿ, ಇದು 3 ಫೀಟ್ ಬರುತ್ತೆ ಸ್ಟೇರ್ ಕೇಸ್. ಹೀಗೆ ಬನ್ನಿ, ಹೀಗೆ ಬಂದ್ರೆ ವೆಂಟಿಲೇಷನ್ ಪರ್ಪಸ್ ಮೆಟ್ಲಿಗೆ ಬೆಳಕು ಬರಲಿ ಅಂದ್ಬಿಟ್ಟು ಒಂದು UPVC ಮಾಡಿದ್ದಾರೆ. UPVC ಮಾಡಿದ್ದಾರೆ. ಬನ್ನಿ, ಹೀಗೆ ಬನ್ನಿ. ಅಲ್ಲೊಂದು ಕಿಟಕಿ ಇದೆ, ಇಲ್ಲೊಂದು ಕಿಟಕಿ ಇದೆ. ಹೀಗೆ ಬನ್ನಿ, ಹೀಗೆ ಬಂದ್ರೆ ನಿಮ್ಗೆ ಇದು ಲಿಫ್ಟ್ ಎಂಟ್ರಿ. ನಿಮ್ ಪಾರ್ಕಿಂಗ್ ಇಂದಾನೆ ಬಂದ್ರೆ ಇಲ್ಲಿಗೆ ಇದು ಲಿಫ್ಟ್ ಎಂಟ್ರಿ ಬರುತ್ತೆ. ಇಲ್ಲಿ ಒಂದು ಗೇಟ್ ಹಾಕೊಂಡ್ರೆ ನಿಮ್ಗೆ ಇದು ಸಪ್ರೇಟ್ ಯೂನಿಟ್ ಆಗುತ್ತೆ. ಸೆಕ್ಯೂರ್ ಇರುತ್ತೆ. ಹೀಗೆ ಬನ್ನಿ, ಹೀಗೆ ಬಂದ್ರೆ ನಿಮ್ಗೆ ಇದು ಫ್ಲೋರಿಂಗ್ ಬಂದು ನಿಮ್ಗೆ 1 by 1 ಆಂಟಿ ಸ್ಕಿಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗು ಇದು SS ರೈಲಿಂಗ್ಸ್ ಹಾಕಿ. ಇದು ರೋಡ್ ವ್ಯೂ ಬರುತ್ತೆ. ಇದು ರೋಡ್ ಬಂದು ನಿಮ್ಗೆ 30 ಫೀಟ್ ರೋಡ್ ಬರುತ್ತೆ. ಹೀಗೆ ನೋಡಿ, ಇದು ಎಂಟ್ರಿ
ನಾರ್ತ್ ಸೈಡ್ ಟು ನಾರ್ತ್ ಮೇನ್ ಡೋರ್ ಬರುತ್ತೆ. ಇದು ದೇವ್ ಮೂಲೆ ಬರುತ್ತೆ, ಇದು ನಾರ್ತ್ ಈಸ್ಟ್ ಕಾರ್ನರ್ ಬರುತ್ತೆ ಈ ಮೂಲೆ. ವಾಸ್ತು ಪ್ರಕಾರ ಇಲ್ಲಿ ಮೇನ್ ಡೋರ್ ಇಟ್ಟಿದ್ದಾರೆ. ಹೀಗೆ ಬನ್ನಿ, ಹೀಗೆ ಬಂದ್ರೆ ನಿಮ್ಗೆ ಇದು ಥಿಕ್ನೆಸ್ 4/7 ಬರುತ್ತೆ. ವಾಸ್ಕಲ್ ಥಿಕ್ನೆಸ್ ಬಂದು 4/7 ಟೀಕುಡ್ ಬರುತ್ತೆ. ಇದು ಟೀಕುಡ್. ಇದು ನೋಡಿ ಒಳ್ಳೆ ಡೋರ್ ಹಾಕಿದ್ದಾರೆ, ಹೆವಿ ಗೇಜ್ ಡೋರ್ ಬರುತ್ತೆ. ಇದು ಮೇನ್ ಡೋರು. ಹೀಗೆ ಬನ್ನಿ, ಹೀಗೆ ಬಂದ್ರೆ ನಿಮ್ಗಿದು ಲಿವಿಂಗ್ ಬರುತ್ತೆ. ಇದು ಲಿವಿಂಗ್ ಸ್ಪೇಸ್ ಬರುತ್ತೆ. ಇದು ಹೀಗೆ ಬನ್ನಿ, ಇದು ಲಿವಿಂಗ್ ಬರುತ್ತೆ. ಇಲ್ಲಿ ಸ್ಟೋರೇಜ್, ನೀವು ಶೂ ಚಪ್ಪಲ್ ಸ್ಟೋರೇಜ್ ಮಾಡಿದ್ದಾರೆ. ಇದು ಚಿಕ್ಕದ ನೋಡಿ, ಇದೆಲ್ಲ ಸ್ಟೋರೇಜ್ ಬರುತ್ತೆ. ಚಪ್ಪಲಿ ಸ್ಟ್ಯಾಂಡ್, ಇದು 40 mm ಗ್ರೇನೈಟ್ ಯೂಸ್ ಮಾಡಿ ಚಪ್ಪಲಿ ಸ್ಟ್ಯಾಂಡ್ ಮಾಡಿದ್ದಾರೆ. ನಿಮಗೆ 2 ಸೈಡ್ ಅಲ್ಲೂ ಇಲ್ಲೂ UPVC ಡೋರ್ ಮಾಡಿದ್ದಾರೆ, ಗಾಳಿ ಬೆಳಕುಗೋಸ್ಕರ ಡೋರ್ ಮಾಡಿದ್ದಾರೆ. ಹೀಗೆ ಬಂದ್ರೆ ನಿಮ್ಗೆ ಇದು ಟಿವಿ ಕ್ಯಾಬಿನೆಟ್. ಇದು ಟಿವಿ ಕ್ಯಾಬಿನೆಟ್, ಎಂತ ಟಿವಿ ಆದ್ರೂ ಇಲ್ಲಿ ಮೋಲ್ಡ್ ಮಾಡ್ಕೋಬಹುದು. ಒಂದು ಪ್ಲಗ್ ಪಾಯಿಂಟ್ ಇದೆ, ಇಲ್ಲಿ ಸ್ಟೋರೇಜ್, ಏನಾದ್ರು ಸ್ಟೋರೇಜ್ ಮಾಡ್ಕೋಬಹುದು. ಇದು ಲಿವಿಂಗು. ಇಲ್ಲಿ ನಿಮ್ಮ ಸೋಫಾ ಹಾಕೊಂಡ್ರೆ, ಇಲ್ಲಿ ಸೋಫಾ ಹಾಕೊಂಡ್ರೆ ಎದುರುಗಡೆ ಟಿವಿ ಕಾಣುತ್ತೆ. ಸೀಲಿಂಗ್ ಬಂದು ನಿಮಗೆ POP ಫಾಲ್ ಸೀಲಿಂಗ್ ಮಾಡಿಸಿದ್ದಾರೆ. ಇಲ್ಲೊಂದು ಫ್ಯಾನ್ ಬರುತ್ತೆ, ಹಾಕೊಡ್ತಾರೆ, ಹಾಕಿಲ್ಲ. ಈ ಸುತ್ತ POP ಮಾಡಿಸಿ ಡಿಸೈನ್ ಮಾಡಿಸಿದ್ದಾರೆ. ಹೀಗೆ ಬನ್ನಿ, ನಿಮ್ಗೆ ಹೀಗೆ ಬಂದ್ರೆ ಇದು ಚಿಲ್ಡ್ರನ್ಸ್ ರೂಮ್ ಬರುತ್ತೆ. ಚಿಲ್ಡ್ರನ್ಸ್ ರೂಮ್ ಬರುತ್ತೆ. ಇಲ್ಲಿ ನಿಮಗೆ ಡ್ರೆಸ್ಸಿಂಗ್ ಮೇಲೆ ಸ್ಟೋರೇಜ್ ಇದೆ. ಇಲ್ಲಿ ಕಬೋರ್ಡ್ಸ್ ಮಾಡಿಸಿದ್ದಾರೆ, ವಾರ್ಡ್ರೋಬ್ ಬರುತ್ತೆ. ಇಲ್ಲೊಂದಿದೆ, ಇಲ್ಲೊಂದಿದೆ, 2 ಸೈಡ್ ಇದೆ. ಇಲ್ಲಿ ಬಟ್ಟೆ ಸ್ಟೋರೇಜ್ ಮಾಡ್ಕೋಬಹುದು. ಇಲ್ಲಿ ಸ್ಟಡಿ ಟೇಬಲ್ ಅರ ಮಾಡ್ಕೋಬಹುದು, ಅಲ್ಲಿ ಇಟ್ಕೊಂಡ್ರೆ ಸ್ಟಡಿ ಟೇಬಲ್ ಆಗುತ್ತೆ. ಇದು ಕಾಟ್ ಹಾಕೋಬಹುದು. ಇಲ್ಲಿ ಕಾಟ್ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ನಿಮಗೆ ಇದು ಕಿಂಗ್ ಸೈಜ್ ಕಾಟ್ಗೂ ಪ್ರಾವಿಷನ್ ಇದೆ. ಇಲ್ಲಿ ಕಿಂಗ್ ಸೈಜ್ಗೂ ಪ್ರಾವಿಷನ್ ಇದೆ, ಇಲ್ಲಿವರೆಗೂ ಬರುತ್ತೆ. ಫ್ಲೋರಿಂಗ್ ಬಂದು ಟೈಲ್ಸ್ ಯೂಸ್ ಮಾಡಿದ್ದಾರೆ, 2x6 ಟೈಲ್ಸ್ ಯೂಸ್ ಮಾಡಿದ್ದಾರೆ ಫ್ಲೋರಿಂಗು. ವೆಂಟಿಲೇಷನ್ ಪರ್ಪಸ್ಗೆ ಒಂದು UPVC ಒಂದು ಕಿಟ್ ಇಟ್ಟಿದ್ದಾರೆ. ಸೇಫ್ಟಿಗೆ ಗ್ರಿಲ್ ಇದೆ. ಇದು ಬಂದು ಸೌಂಡ್ ಪ್ರೂಫ್ ವಿತ್ ಮಸ್ಕಿಟೋ ನೆಟ್ ಇದೆ. ಇದು ಮಸ್ಕಿಟೋ ನೆಟ್ ಬರುತ್ತೆ ಇದಕ್ಕೆ. ಹೀಗೆ ಬಂದ್ರೆ ನಿಮಗೆ ಇದು ಚಿಲ್ಡ್ರನ್ಸ್ ರೂಮ್ ಆಗುತ್ತೆ. ಇದು ನೋಡಿ ಒಳ್ಳೆ ಡೋರ್ ಹಾಕಿದ್ದಾರೆ, ಒಳ್ಳೆ ಡೋರ್ ಹಾಕಿದ್ದಾರೆ. ಹೀಗೆ ಬನ್ನಿ, ಹೀಗೆ ಬಂದ್ರೆ ಇದು ಒಂದು ಸ್ಲ್ಯಾಬ್ ಹಾಕಿದ್ದಾರೆ. ಇಲ್ಲಿ ನೀವು ಮಿಕ್ಸಿ ಇಲ್ಲಾಂದ್ರೆ ಏನಾರ ನೀವು ಗ್ರೈಂಡರು, ಓವನ್ನು ಆ ಥರ ಇಟ್ಕೊಳ್ಳೋಕ್ಕೆ ಒಂದು ಚಿಕ್ಕದಾಗಿ ಡೈನಿಂಗ್ ಸ್ಪೇಸ್ ಥರ ಮಾಡಿದ್ದಾರೆ. ಇದು ಸ್ಟೋರೇಜ್ ಮಾಡಿದ್ದಾರೆ, ಇಲ್ಲಿ ಸ್ಟೋರೇಜ್ ಮಾಡ್ಕೋಬೋದು. ಇದು ಚಿಕ್ಕದಾಗಿ ಬೇಕಾದ್ರೆ ಡೈನಿಂಗ್ ಸ್ಪೇಸ್ ಬೇಕಾದ್ರೆ ಮಾಡ್ಕೋಬೋದು. ಹೀಗೆ ಬನ್ನಿ, ಇದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಇದು ಮಾಸ್ಟರ್ ಬೆಲ್, ಇದು ಕುಬೇರ್ ಮೂಲೆ ಬರುತ್ತೆ. ಇದು ಬಂದು ಸೌತ್ ವೆಸ್ಟ್ ಕಾರ್ನರ್ ಬರುತ್ತೆ, ಕುಬೇರ್ ಮೂಲೆ ಬರುತ್ತೆ. ಹೀಗೆ ಬಂದ್ರೆ ನಿಮಗೆ ಇಲ್ಲಿ ಟಿವಿ ಕನೆಕ್ಷನ್ ಇದೆ, ಟಿವಿ ಫಿಕ್ಸ್ ಮಾಡ್ಕೋಬಹುದು. ಆಮೇಲೆ ಇದು ವಾರ್ಡ್ರೋಬ್ ಬರುತ್ತೆ. ಇದು ನೋಡಿ ಎಷ್ಟು ಬಟ್ಟೆ ಇದ್ರೂ ಸ್ಟೋರೇಜ್ ಮಾಡ್ಕೋಬಹುದು. ವಾರ್ಡ್ರೋಬ್ ಮಾಡಿಸಿದ್ದಾರೆ. ಇದಕ್ಕೆ ಕಬೋರ್ಡ್ಸ್ ಇದೆ, ಮೇಲ್ಗಡೆ ಸ್ಟೋರೇಜ್ ಮಾಡ್ಕೋಬಹುದು. ಅಟ್ಟ ಮಾಡಿಸಿದ್ದಾರೆ. ವೆಂಟಿಲೇಷನ್ ಪರ್ಪಸ್ಗೆ 2 ಸೈಡ್ ಕಿಟ್ ಇಟ್ಟಿದ್ದಾರೆ, ಅಲ್ಲೂ ಇದೆ, ಇಲ್ಲೂ ಇದೆ. ಇದಕ್ಕೆ ಅಟ್ಯಾಚ್ ಬರುತ್ತೆ. ಇದು ಫ್ಲೋರಿಂಗ್ ಬಂದು ಆಂಟಿ ಸ್ಕಿಡ್ ಬರುತ್ತೆ. ಫ್ಲೋರಿಂಗು ವಾಲ್ಗೆಲ್ಲ 2x6 ಟೈಲ್ಸ್ ಯೂಸ್ ಮಾಡಿದ್ದಾರೆ, ಒಳ್ಳೆ ಟೈಲ್ಸ್ ಹಾಕಿದ್ದಾರೆ. ನಿಮ್ಗೆ ಆಲ್ರೆಡಿ ಗೀಸರು, ಲೈಟ್ ಪಾಯಿಂಟು ಎಲ್ಲ ಫಿಟ್ ಆಗಿದೆ. ಗೀಸರ್ ಇದೆ, ಎಕ್ಸಾಸ್ಟ್ ಇದೆ. ಆಮೇಲೆ ನಿಮಗೆ ಇಲ್ಲಿ ವಾಶ್ ಬೇಷನ್ ಹಾಕಿದ್ದಾರೆ, ಒಂದು ಪ್ಲಗ್ ಪಾಯಿಂಟ್ ಮಾಡಿದ್ದಾರೆ. ಇಲ್ಲಿ ಮಿರರ್ ಹಾಕೋಬಹುದು, ಒಂದು ಲೈಟ್ ಹಾಕಿದ್ದಾರೆ. ಆಲ್ರೆಡಿ ಒಳ್ಳೆ ಫಿಟ್ಟಿಂಗ್ಸ್ ಹಾಕಿದ್ದಾರೆ, ಎಲ್ಲ ಜಗ್ವರ್ ಫಿಟ್ಟಿಂಗ್ಸ್ ಹಾಕಿದ್ದಾರೆ. ಟವಲ್ ರಾಡ್ ಕೂಡ ಹಾಕಿದ್ದಾರೆ, ಟವಲ್ ರಾಡ್. ಇದು ಕಮೋಡ್ ಬರುತ್ತೆ. ನಿಮಗೆ ಬಾತ್ರೂಮ್ ಪೂರ್ತಿ ಅಪ್ ಟು 8 ಫೀಟ್ 9 ಫೀಟ್ ವರೆಗೂ ಟೈಲ್ಸ್ ಸ್ಲೈಡಿಂಗ್ ಮಾಡಿದ್ದಾರೆ, 2x4 ಟೈಲ್ಸ್ ಯೂಸ್ ಮಾಡಿದ್ದಾರೆ. ಹೀಗೆ ಬನ್ನಿ, ಹೀಗೆ ಬಂದ್ರೆ ನಿಮಗೆ ಇದು ಕಾಮನ್ ಬಾತ್ರೂಮ್ ಬರುತ್ತೆ. ಇದೆಲ್ಲ ಕಾಮನ್ ಬಾತ್ರೂಮ್ ಬರುತ್ತೆ. ನಿಮಗೆ ಇದು ಆಂಟಿ ಸ್ಕಿಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ, ವಿತ್ ವಾಟರ್ ಪ್ರೂಫ್ ಮಾಡಿಸಿದ್ದಾರೆ.
ಇಲ್ಲಿ ವಾಲ್ ಕೂಡ ಟೈಲ್ಸ್ ಯೂಸ್ ಮಾಡಿದ್ದಾರೆ. ವೆಂಟಿಲೇಷನ್ ಪರ್ಪಸ್ ಕಿಟಕಿ ಇದೆ, ಒಂದು ಎಕ್ಸಾಸ್ಟ್ ಇದೆ, ಗೀಸರ್ ಪಾಯಿಂಟ್ ಇದೆ, ಟವಲ್ ರಾಡ್ ಕೂಡ ಹಾಕಿದ್ದಾರೆ. ಇಲ್ಲಿ ಒಳ್ಳೆ ಜಾಗ್ವರ್ ಫಿಟ್ಟಿಂಗ್ಸ್ ಹಾಕಿದ್ದಾರೆ. ವಾಲ್ ಮಿಕ್ಸರ್ ಬರುತ್ತೆ, ಶವರ್ ಬರುತ್ತೆ. ಇದು ವಾಟರ್ ಪ್ರೂಫ್ ಡೋರ್ ಬರುತ್ತೆ. ಈ ಡೋರ್ ಬಂದು ವಾಟರ್ ಪ್ರೂಫ್. ಹೀಗೆ ಬಂದ್ರೆ ನಿಮ್ಗೆ ಇಲ್ಲಿ ಹ್ಯಾಂಡ್ ವಾಶ್ ಇದೆ. ಹ್ಯಾಂಡ್ ವಾಶ್ ಇದೆ. ಇಲ್ಲಿ ಡೈನಿಂಗ್ ಆಗುತ್ತೆ, ಬಾತ್ರೂಮ್ಗೂ ಆಗುತ್ತೆ. ಹ್ಯಾಂಡ್ ವಾಶ್ ಇದೆ. ಟವಲ್ ರಾಡ್ ಕೂಡ ಹಾಕಿದ್ದಾರೆ. ಒಂದು ಲೈಟ್ ಪಾಯಿಂಟ್ ಇದೆ. ಹೀಗೆ ಬಂದ್ರೆ ಇದು ಅಗ್ನಿಮೂಲೆ ಬರುತ್ತೆ. ಸೌತ್ ಈಸ್ಟ್ ಕಾರ್ನರ್ ಬರುತ್ತೆ. ಇದು ಅಗ್ನಿಮೂಲೆ ಬರುತ್ತೆ. ನಿಮ್ಗೆ ಇಲ್ಲಿ ವಾಶ್ ಬೇಷನ್ ಹಾಕಿದ್ದಾರೆ. ಒಂದು ನಿಮ್ಗೆ ಆಕ್ವಾಗಾರ್ಡ್ ಪಾಯಿಂಟ್ ಇದೆ. ಇಲ್ಲಿ ಆಕ್ವಾಗಾರ್ಡ್ ಪಾಯಿಂಟ್, ಪ್ಲಗ್ ಪಾಯಿಂಟ್ ಇದೆ, ವಾಟರ್ ಲೈನ್ ಇದೆ. ಇಲ್ಲಿ ಆಕ್ವಾಗಾರ್ಡ್ ಹಾಕೋಬಹುದು. ವೆಂಟಿಲೇಷನ್ ಪರ್ಪಸ್ಗೆ ಒಂದು ಕಿಟ್ ಇದ್ದಾರೆ. ಇಲ್ಲಿ ನಿಮಗೆ 40 mm ಗ್ರೆನೇಟ್ ಯೂಸ್ ಮಾಡಿದ್ದಾರೆ. ಸ್ಲ್ಯಾಬ್ ಗ್ರೆನೇಟ್ ಬರುತ್ತೆ. ಇದೆಲ್ಲ ಸಾಫ್ಟ್ ಕ್ಲೋಸರ್ ಬರುತ್ತೆ. ಮಾಡ್ಯುಲರ್ ಕಿಚನ್ ಸಾಫ್ಟ್ ಕ್ಲೋಸರ್ಸ್ ಬರುತ್ತೆ. ಇದು ಎಕ್ಸಲೆಂಟ್ ಆಗಿ ಮಾಡಿದ್ದಾರೆ. ಇದೆಲ್ಲ ಸಾಫ್ಟ್ ಕ್ಲೋಸರ್. ಸ್ಟೋರೇಜ್, ಕಿಚನ್ ಐಟಮ್ ಸ್ಟೋರೇಜ್ ಮಾಡ್ಕೋಬಹುದು. ಇಲ್ಲಿ ನಿಮ್ಗೆ ಸ್ಟವ್, ಗ್ಯಾಸ್ ಸ್ಟವ್ ಇಡಕ್ಕೆ ಕೆಳಗಡೆ ಸಿಲಿಂಡರ್ ಇಡಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಅದ್ರ ಲೈನ್ ಇಲ್ಲಿಗೆ ಬಂದಿದೆ. ಇಲ್ಲಿಂದ ಇಲ್ಲಿ ಸ್ಟವ್ ಇಟ್ಕೋಬಹುದು. ಜಸ್ಟ್ ಒಂದು ಪ್ಲಗ್ ಮಾಡ್ಕೊಂಡ್ರೆ ಇಲ್ಲಿ ಸ್ಟವ್ ಆಗುತ್ತೆ. ಇದು ನಿಮಗೆ ಒಂದು 7 feet ವರೆಗೂ 2x6 ಟೈಲ್ಸ್ ಯೂಸ್ ಮಾಡಿದ್ದಾರೆ. ಟೈಲ್ಸ್ ಮೇಂಟೆನೆನ್ಸ್ ನೀಟಾಗಿರಲಿ, ಮೇಂಟೆನೆನ್ಸ್ ಪರ್ಪಸ್ಗೆ ಇದು ಮಾಡಿದ್ದಾರೆ. ಇಲ್ಲಿ ನಿಮಗೆ 40 mm ಗ್ರೆನೇಟ್. ಈ ಸೈಡು ಅಷ್ಟೇ ಸ್ಟೋರೇಜ್ ಇದೆ. ಎಲ್ಲ ಸ್ಟೋರೇಜ್ ಇದೆ. ಪ್ಲಗ್ ಪಾಯಿಂಟ್ ಮಾಡಿದ್ದಾರೆ. ಮಿಕ್ಸಿ, ಓವನು ಎಲ್ಲ ಗ್ರೈಂಡಿಂಗ್, ಚಿಕ್ಕ ಗ್ರೈಂಡರ್ ಇರುತ್ತಲ್ಲ ಅದೆಲ್ಲ ಇಟ್ಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. 40 mm ಗ್ರೆನೇಟ್. ಇದು ಕೆಳಗಡೆನೂ ಸ್ಟೋರೇಜ್ ಮಾಡ್ಕೋಬಹುದು. ಇದು ನಿಮ್ಗೆ ಸ್ಟೋರೇಜ್ಗೆ ಜಾಸ್ತಿ ಸ್ಪೇಸ್ ಕೊಟ್ಟಿದ್ದಾರೆ. ಎಷ್ಟೇ ಸಾಮಾನು ಇದ್ರು ಅಡಿಗೆ ಮನೆ. ಇದು ಯುಟಿಲಿಟಿ ಬರುತ್ತೆ. ಗ್ರೆನೇಟ್ ಯೂಸ್ ಮಾಡೋದು, ಬ್ಲಾಕ್ ಗ್ರೆನೇಟ್. ಇಲ್ಲಿ ವಾಶ್ ಬೇಷನ್ ಬರುತ್ತೆ. ವಾಶ್ ಬೇಷನ್ ಬರುತ್ತೆ. ವೆಂಟಿಲೇಷನ್ ಪರ್ಪಸ್ಗೆ ಇಲ್ಲಿ ಒಂದು ಕಿಟ್ ಇದ್ದಾರೆ. ಇಲ್ಲಿ ಸ್ಟೋರೇಜ್. ಇಲ್ಲಿ ನಿಮ್ಗೆ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ವೇಸ್ಟ್ ವಾಟರ್ ಲೈನು, ವೇಸ್ಟ್ ವಾಟರ್ ಅಲ್ಲಿದೆ. ಒಂದು ಪ್ಲಗ್ ಪಾಯಿಂಟ್ ಇದೆ. ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೋಬಹುದು. ಸೋಪು ಅವು ಇಟ್ಕೊಳ್ಳೋಕೆ ಒಂದು ಚಿಕ್ಕದಾಗ ಒಂದು ಬಾಕ್ಸ್ ಮಾಡಿದ್ದಾರೆ. ಹೀಗೆ ಬನ್ನಿ. ನೀವು ಎಕ್ಸಾಸ್ಟ್ ಫ್ಯಾನ್ ಹಾಕೊಳ್ಳೋಕ್ಕೂ ಪ್ರಾವಿಷನ್ ಇದೆ. ಇಲ್ಲೊಂದು ಚಿಮ್ನಿ ಕೂಡ ಹಾಕೋಬಹುದು. ಎಕ್ಸಾಸ್ಟ್ ಫ್ಯಾನ್ ಬೇಕಾದ್ರೆ ಹಾಕೋಬಹುದು. ಕಿಚನ್ ಇದಕ್ಕೆ ಅಲ್ಲೊಂದು ಪಾಯಿಂಟ್ ಮಾಡಿದ್ದಾರೆ. ಸೇಮ್ ಇದು ನಿಮಗೆ ಫಸ್ಟ್ ಫ್ಲೋರ್ ಬರುತ್ತೆ. ಹೀಗೆ ಬನ್ನಿ. ಈಗ ಬಂದ್ರೆ ನಿಮ್ಗೆ ಇದು ಪೂಜಾ ಬರುತ್ತೆ. ಹೀಗೆ ಬನ್ನಿ. ಪೂಜಾ ಬರುತ್ತೆ. ಇದು ಆಸ್ ಪರ್ ವಾಸ್ತು ಪ್ರಕಾರ ಬನ್ನಿ. ಹೀಗೆ ಬನ್ನಿ. ಇದು ಬಂದು ನಿಮ್ಗೆ ಈಸ್ಟ್ ಇಟ್ಟಿದ್ದಾರೆ. ಇದೆಯಲ್ಲ, ದೇವ್ರನ್ನ ಈಸ್ಟ್ ಗಿಟ್ಟಿ ಒಂದಿಬ್ರು ಆರಾಮಾಗೆ ಕುತ್ಕೊಂಡು ಪೂಜೆ ಮಾಡೋ ತರ ಪ್ರಾವಿಷನ್ ಮಾಡಿದ್ದಾರೆ. ಇದು ಗ್ರೇನೇಟ್ ಯೂಸ್ ಮಾಡಿದ್ದಾರೆ. 40 mm ಗ್ರೇನೇಟ್ ಸ್ಲ್ಯಾಬ್ ದೇವ್ರನ್ನ ಇಡಕ್ಕೆ. ವಾಲ್ಗೆ 4x6 ಟೈಲ್ಸ್ ಯೂಸ್ ಮಾಡಿದ್ದಾರೆ. ನೋಡಿ, ನಿಮ್ಗೆ ಅಪ್ ಟು 9 feet ವರೆಗೂ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಇದು ನಿಮಗೆ ಇದು ಬಂದು ಟೀ ಕುಡ್. ಇದಕ್ಕೊಂದು ಟಫನ್ ಗ್ಲಾಸ್ ಹಾಕಿ ಟೀ ಕುಡ್ ಫ್ರೇಮ್. ಇಲ್ಲೆಲ್ಲ ಬೆಲ್ ಬರುತ್ತೆ. ಬೆಲ್ ಹಾಕೊಡ್ತಾರೆ. ಪಾಲಿಶ್ ಆಗಿದೆ. ಹೀಗೆ ಬಂದ್ರೆ ಇದು ಟೀ ಕುಡ್ ವಾಸ್ಕಲ್ಲೇ ಬರುತ್ತೆ. ವಾಸ್ಕಲ್ ಬಂದು ಟೀ ಕುಡ್ಡೇ ಬರುತ್ತೆ. ಹೀಗೆ ಬಂದ್ರೆ ನಿಮ್ಗೆ ಇಲ್ಲಿ ಬಾಲ್ಕನಿ ಮಾಡಿದ್ದಾರೆ. ಬಾಲ್ಕನಿ ಬರುತ್ತೆ. ಹೀಗೆ ಬನ್ನಿ. ನಿಮ್ಗೆ ಇದು ಬಾಲ್ಕನಿ ಬರುತ್ತೆ. ಸೇಫ್ಟಿಗೆ ಒಂದು ಗ್ರಿಲ್ ಹಾಕಿದ್ದಾರೆ. MS ಗ್ರಿಲ್ ಬರುತ್ತೆ. ಇದು ಫ್ಲೋರಿಂಗ್ ಬಂದು ನಿಮ್ಗೆ ವಾಟರ್ ಪ್ರೂಫ್ ಮಾಡಿಸಿ 1x1 ಆಂಟಿ ಸ್ಕಿಡ್ ಫ್ಲೋರಿಂಗ್ ಹಾಕಿದ್ದಾರೆ. ಹೀಗೆ ಬನ್ನಿ. ಇದು ನಿಮ್ಗೆ ಫಸ್ಟ್ ಫ್ಲೋರ್ ಬರುತ್ತೆ. ಇದೇ ತರ ಸೆಕೆಂಡ್ ಫ್ಲೋರ್ ಇದೆ, ಥರ್ಡ್ ಫ್ಲೋರ್ ಇದೆ. ಹೀಗೆ ಬನ್ನಿ. ಇದು 3 feet ಬರುತ್ತೆ. ಗ್ರೇನೇಟ್ ಯೂಸ್ ಮಾಡಿದ್ದಾರೆ ಸ್ಟೇರ್ ಕೇಸ್ಗೆ. ಬೆಳಕುಗೋಸ್ಕರ 2 ಸೈಡ್ ಕಿಟಕಿ ಇಟ್ಟಿದ್ದಾರೆ. ಗಾಳಿ ಬೆಳಕು ಬರ್ಲಿ ಅಂದ್ಬಿಟ್ಟು. ನಿಮ್ ಸುತ್ತ ಗಾಳಿ ಬೆಳಕು ಯಾವುದೇ ರೀತಿ ತೊಂದರೆ ಇಲ್ಲ. ಗಾಳಿ ಬೆಳಕುಗೆ ಸೇಮ್ ಕೆಳಗಡೆ ನೋಡಿದ್ರಲ್ಲ, ಬನ್ನಿ ಹೀಗೆ ಬನ್ನಿ. ಅಲ್ಲಿ 2 bedroom ನೋಡಿದ್ರಲ್ಲ ಫಸ್ಟ್ ಫ್ಲೋರ್, ಸೇಮ್ ಅದೇ ತರ ಇದೂನುವೆ ಒಂದು ಅಟ್ಯಾಚ್ ಇದೆ, ಒಂದು ಕಾಮನ್ ಇದೆ. ಅಲ್ಲೊಂದು ರೂಮ್ ಇದೆ, ಇಲ್ಲೊಂದು ರೂಮ್. ಸೇಮ್ ಕಿಚನ್, ಮಾಡ್ಯುಲರ್ ಕಿಚನ್ ಮಾಡಿದ್ದಾರೆ. ಒಂದು ಕಾಮನ್ ಬಾತ್ರೂಮ್ ಇದೆ. ಹೀಗೆ ಬಂದ್ರೆ ಇಲ್ಲಿ ಪೂಜಾ ಇದೆ. ಇಲ್ಲಿ ಪೂಜಾ ಇದೆ. ಒಂದು ಬಾಲ್ಕನಿ ಇದೆ. ಇದು ಸೆಕೆಂಡ್ ಫ್ಲೋರ್ ಬರುತ್ತೆ. ಬನ್ನಿ, ಹೀಗೆ ಬನ್ನಿ.
ಬನ್ನಿ ಹೀಗೆ ಬನ್ನಿ. ಥರ್ಡ್ ಫ್ಲೋರ್ಗೆ ಹೋಗೋಣ ಬನ್ನಿ. ಇದು ಥರ್ಡ್ ಫ್ಲೋರ್ ಬರುತ್ತೆ. ಸೇಮ್ ಕೆಳಗಡೆ ನೋಡಿದ್ರಲ್ಲ ಅದೇ ತರ ಇದು. ಬನ್ನಿ ಹೀಗೆ ಬನ್ನಿ. ಹಾಲು, ಒಳಗೆ ಬನ್ನಿ. ಹಾಲು, ಒಂದು ರೂಮ್ ಅಟ್ಯಾಚ್ ಇದೆ, ಇದೊಂದು ಕಾಮನ್ ರೂಮ್ ಇದೆ, ಕಾಮನ್ ಬಾತ್ರೂಮ್ ಇದೆ, ಕಿಚನ್, ಪೂಜಾ, ಒಂದು ಇದು ಬರುತ್ತೆ. ಟೋಟಲ್ಲು ನಿಮಗೆ 3 ಫ್ಲೋರ್ ಇದೆ. ಮೇಲ್ಗಡೆ ಓಪನ್ ಟೆರೆಸ್ ಬರುತ್ತೆ. ಮೇಲ್ಗಡೆ ಇದು ಓಪನ್ ಟೆರೆಸ್ ಬರುತ್ತೆ. ನಿಮ್ ಕೆಳಗಡೆಯಿಂದ ಫ್ಲೋರಿಂಗ್ ಪಾರ್ಕಿಂಗ್ ಇಂದ ಮೇಲ್ಗಡೆವರೆಗೂ ಗ್ರಾನೈಟ್ ಯೂಸ್ ಮಾಡಿದ್ದಾರೆ ಸ್ಟೇರ್ ಕೇಸ್ಗೆ. ಹೀಗೆ ಬನ್ನಿ. ಇದೆಲ್ಲ SS ರೈಲಿಂಗ್ಸು ಸೇಫ್ಟಿಗೆ. ಇದು ಬಂದು ನಿಮಗೆ ಗಾಳಿ ಬೆಳಕಿಗೋಸ್ಕರ UPVC ಮಾಡಿದ್ದಾರೆ. ಇದು ಲಿಫ್ಟ್ ಸೆಕ್ಯೂರಿಟಿ ರೂಮ್ ಬರುತ್ತೆ. ಇದು ಲಿಫ್ಟ್ ಸೆಕ್ಯೂರಿಟಿ ರೂಮು. ಇದು ಲಿಫ್ಟ್ ನೋಡಿ, ಇಲ್ಲಿ ಬನ್ನಿ. ಇದು ಲಿಫ್ಟ್ ಸೆಕ್ಯೂರಿಟಿ ರೂಮ್ ಇದೆ ಇಲ್ಲಿ. ಹೀಗೆ ಬಂದರೆ ನಿಮಗೆ ಫ್ಲೋರಿಂಗು ಬನ್ನಿ, ಹೀಗೆ ಬನ್ನಿ. ಇದೆಲ್ಲ ಫ್ಲೋರಿಂಗ್ ಬಂದು ವಾಟರ್ ಪ್ರೂಫ್ ಮಾಡಿಸಿ ಮೇಲ್ಗಡೆ 1 by 1 ಟೈಲ್ಸ್ ಇದ್ದಾರೆ. ವಾಟರ್ ಪ್ರೂಫ್ ಮಾಡಿ ಟೈಲ್ಸ್ ಹಾಕಿದ್ದಾರೆ. ಆಂಟಿ ಸ್ಕಿಡ್ ಬರುತ್ತೆ ಇದು, ಆಂಟಿ ಸ್ಕಿಡ್ಡು. ಹೀಗೆ ಬಂದರೆ ನಿಮಗೆ ಮೇಲ್ಗಡೆ ಟ್ಯಾಂಕ್ ಇಟ್ಟಿದ್ದಾರೆ. 1000 ಲೀಟರ್ದು 2 ಟ್ಯಾಂಕ್ ಇದೆ. ಆಮೇಲೆ ಸೋಲಾರ್ಗೊಂದು ಟ್ಯಾಂಕ್ ಇದೆ ಮೇಲ್ಗಡೆ, ಅಲ್ಲಿ ಇದು ಮಾಡಿದಾರಲ್ಲ ಸೋಲಾರ್ ಬರುತ್ತೆ. ಹೀಗೆ ಬಂದರೆ ನೀವು ಬಟ್ಟೆ ಒಣಗಾಕೋಕ್ಕೆ ಹ್ಯಾಂಗಲ್ ಹಾಕಿದ್ದಾರೆ. ಬಟ್ಟೆ ಒಣಗಾಕೋಬೋದು ಇಲ್ಲಿ. ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೋಬೋದು. ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಕ್ಕೆ ಪ್ರಾವಿಷನ್. ಇಲ್ಲಿ ವಾಷಿಂಗ್ ಮಿಷಿನು, ಇಲ್ಲಿ ನಿಮ್ಮ ಚಿಕ್ಕದ ಒಂದು ಕೊಳಾಯಿ ಕೊಟ್ಟಿದ್ದಾರೆ. ಹೀಗೆ ಬನ್ನಿ. ಹೀಗೆ ಬಂದರೆ ಇಲ್ಲೊಂದು ಸಿಂಗಲ್ ಬೆಡ್ರೂಮ್ ಮನೆ ಮಾಡಿದ್ದಾರೆ. ಇದು ಟ್ಯಾಂಕ್ ರೂಮ್ ಕೆಳಗಡೆ, ಟ್ಯಾಂಕ್ ಕೆಳಗಡೆ ಒಂದು ಮಾಡಿದ್ದಾರೆ. ಇದು ನಾರ್ತ್ ಎಂಟ್ರಿ ಇಟ್ಟಿದ್ದಾರೆ. ಬನ್ನಿ ಹೀಗೆ ಬನ್ನಿ. ಈಗ ಬಂದರೆ ನಿಮಗೆ ಹಾಲ್ ಕಮ್ ಕಿಚನ್. ಇದು ಹಾಲ್ ಬರುತ್ತೆ, ಸ್ಮಾಲ್ ಹಾಲ್ ಬರುತ್ತೆ. ಕಿಚನ್ ಮಾಡಿದ್ದಾರೆ. ಕೆಳಗಡೆ ನೋಡಿದ್ರಲ್ಲ ಗ್ಯಾಸ್ ಸಿಲಿಂಡ್ರು, ಈ ಲೈನ್ ಇಲ್ಲಿವರೆಗೂ ಬಂದಿದೆ. ಇಲ್ಲಿ ಇದು ಸ್ಟವ್ ಇಟ್ಕೋಬೋದು ಇಲ್ಲಿ. ಇದೆಲ್ಲ ನೋಡಿ ಡ್ರಯರ್ಸ್ ಮಾಡಿದ್ದಾರೆ, ಸ್ಟೋರೇಜು. ಇಲ್ಲಿ ನಿಮಗೆ ಚಿಮ್ನಿ ಹಾಕೊಳ್ಳೋಕೆ ಪ್ಲಗ್ ಪಾಯಿಂಟ್ ಇದೆ. ಚಿಮ್ನಿ ಹಾಕೋಬೋದು. ಒಂದು ಲೈನ್ ಬಿಟ್ಟಿದ್ದಾರೆ, ಚಿಮ್ನಿ ಹಾಕೋಬೋದು. ವೆಂಟಿಲೇಷನ್ ಪರ್ಪಸ್ಗೆ UPVC 2 ಕಿಟಕಿ ಇಟ್ಟಿದ್ದಾರೆ. ಈ ಕಡೆ ಒಂದಿದೆ, ಈ ಕಡೆ ಒಂದು ಕಿಟ್ಟಿದೆ. ಒಂದು ಸಿಂಕ್ ಇದೆ, ಒಂದು ಲೈನ್ ಇದೆ, ವಾಟರ್ ಲೈನ್ ಇದೆ. ಇದು 40 mm ಗ್ರಾನೈಟ್ ಯೂಸ್ ಮಾಡಿದ್ದಾರೆ, ಸ್ಲ್ಯಾಬ್. ಇದು ಬ್ಲ್ಯಾಕ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ, 40 mm. ಇದೆಲ್ಲ ಸ್ಟೋರೇಜು. ಕಿಚನ್ ಐಟಮ್ ಎಲ್ಲ ಸ್ಟೋರೇಜ್ ಮಾಡ್ಕೋಬೋದು. ಇದು ನೀವು ಸರ್ವೆಂಟ್ಗಾರ ಕೊಡ್ಬೋದು, ಇಲ್ಲ ಬಾಡಿಗೆಗಾರ ಕೊಡ್ಬೋದು. ಸಿಂಗಲ್ ಬೆಡ್ರೂಮು ನೋಡಿ. ಇದು ಬಂದು ದೇವ್ರ ಮನೆ ನೋಡಿ, ದೇವ್ರ ಮನೆ ಮಾಡಿಸಿದ್ದಾರೆ. ಇದು ಕೆಳಗಡೆ ಸ್ಟೋರೇಜ್ ಮಾಡಿಸಿದ್ದಾರೆ. ಇದು ಡೋರ್ ಬರುತ್ತೆ, ಇದು ಫ್ರೆಶ್ ಡೋರ್ ಬರುತ್ತೆ. ಹೀಗೆ ಬನ್ನಿ. ಇದು ರೂಮ್ ಬರುತ್ತೆ, ಅಟ್ಯಾಚ್ ರೂಮ್ ಬರುತ್ತೆ. ಇದು ನಿಮಗೆ ಇದಕ್ಕೆ 2 by 6 ಟೈಲ್ಸ್ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗ್ ರೂಮ್ ಸೈಜ್ ಇದು. ವೆಂಟಿಲೇಷನ್ ಪರ್ಪಸ್ಗೆ 2 ಕಿಟಕಿ ಇಟ್ಟಿದ್ದಾರೆ. ಆ ಕಡೆ ಒಂದು ಕಿಟಕಿ, ಒಂದು ಈ ಕಡೆ ಒಂದು ಕಿಟಕಿ ಇದೆ. ವಾರ್ಡ್ರೋಬ್ ಮಾಡಿಸಿದ್ದಾರೆ. ವಾರ್ಡ್ರೋಬ್ ಮಾಡಿಸಿದ್ದಾರೆ. ಇದೊಂದು ಅಟ್ಯಾಚ್ ಬಾತ್ರೂಮ್ ಇದೆ. ಇದಕ್ಕೊಂದು ಅಟ್ಯಾಚ್ ಇದೆ. TV ಪಾಯಿಂಟು, ಪ್ಲಗ್ ಪಾಯಿಂಟ್ಗಳೆಲ್ಲ ಮಾಡಿಸಿದ್ದಾರೆ. ಎಲ್ಲ ಕಡೆ ಪ್ಲಗ್ ಪಾಯಿಂಟ್ಸ್ಗಳಿದೆ, 7 ಪಾಯಿಂಟ್ ಇದೆ. ಹೀಗೆ ಬನ್ನಿ. ಇದು ನಿಮಗೆ ರೆಂಟಲ್ ಇನ್ಕಮ್ ಪ್ರಾಪರ್ಟಿ ಮಾಡಿದ್ದಾರೆ. ನೀವು ಒಂದು ಫ್ಲೋರು ಅಂದರೆ 2 bedroom ಫ್ಲೋರ್ನ ರೆಂಟ್ ಕೊಟ್ಟರೆ ಒಂದು 30,000 to 35,000 ರೆಂಟ್ ಹೋಗುತ್ತೆ. ನಿಮ್ಗೆ ಅವರೇಜ್ ಆಗಿ ಈ ಫ್ಲೋರು ಸೇರಿ ಕೆಳಗಡೆ ಸೆಕ್ಯೂರಿಟಿದೆಲ್ಲ ಸೇರಿ 1.2, 1.3, 1.4 ವರೆಗೂ ರೆಂಟಲ್ ಇನ್ಕಮ್ ತೆಗಿಬೋದು. ಇದು ಮೆಜರ್ಮೆಂಟ್ ಬಂದು 30-44. ನಾರ್ತ್ ಸೈಟು, ನಾರ್ತ್ ಡೋರ್ ಬರುತ್ತೆ. ಇದು ಬಂದು ಆರ್ಕಿಟೆಕ್ಟ್ ಡಿಸೈನು, ಆರ್ಕಿಟೆಕ್ಟ್ ಅವರೇ ಮಾಡಿರೋದು, ಅವರೇ ಓನರು. ಪ್ಲಾನಿಂಗು, ಕನ್ಸ್ಟ್ರಕ್ಷನ್ ಎಲ್ಲ ಅವ್ರದ್ದೇನೆ. ಈ ಪ್ರಾಪರ್ಟಿ ನಿಮಗೆ ಡೀಟೇಲು ನಾನು ಎಡಗಡೆ ಡೈರೆಕ್ಟ್ ಓನರ್ ನಂಬರ್ ಹಾಕಿರ್ತೀನಿ. ಯಾವುದೇ ಬ್ರೋಕರೇಜ್ ಇರಲ್ಲ, ಡೈರೆಕ್ಟಾಗಿ ಓನರ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಇದು ಪ್ರಾಪರ್ಟಿ ಡೀಟೇಲ್ ಎಲ್ಲ ಹಾಕಿರ್ತೀನಿ, ಇದ್ರ ಲೊಕೇಶನ್ ಹಾಕಿರ್ತೀನಿ. ನಿಮ್ಗೇನಾದ್ರು ಈ ಪ್ರಾಪರ್ಟಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. N9 ಪ್ರಾಪರ್ಟಿಗೆ ಸಪೋರ್ಟ್ ಮಾಡಿ, ಪ್ಲೀಸ್ ಸಪೋರ್ಟ್.